ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಸ್ಟ್ ಯೂನಿಟ್ ಅಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್. ಸೊ ಇದು ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್ ಅಲ್ಲಿ ಎರಡನೇ ಮೆಥಡ್ ಆಗಿರುತ್ತೆ. ಸೊ ಯಾವುದಂತಂದ್ರೆ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್. ಸೊ ಫಸ್ಟ್ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದ ನೆಟ್ ಇನ್ಕಮ್ ಅಪ್ರೋಚ್. ಸೊ ಈ ಮೆಥಡ್ ಅನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೆಟ್ ಇನ್ಕಮ್ ಅಪ್ರೋಚ್ ಅಂಡ್ ಕಾನ್ಸೆಪ್ಟ್ ನ. ಸೊ ಈ ಮೆಥಡ್ಗೆ ಆಪೋಸಿಟ್ ಆಗಿರುವಂತದ್ದು ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್. ಸೊ ಈ ಮೆಥಡ್ ಅಲ್ಲಿ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಅಂಡ್ ಕಾಸ್ಟ್ ಆಫ್ ಈಕ್ವಿಟಿನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಒಂದು ಪ್ರಾಬ್ಲಮ್ನ ನೋಡೋಣ ಯಾವ ರೀತಿ ಇದೆ ಅಂತ. ಎ ಕಂಪನಿ ಎಕ್ಸ್ಪೆಕ್ಟ್ a net operating income of rupees 2 lakh. It has 10 lakh 6% debenture and overall capitalization rate is 10%. Calculate the value of the firm and equity capitalization rate according to the net operating income approach ಅಂತ ಕೇಳಿದ್ದಾರೆ. ಸೊ ಈ ಕಂಪನಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ, ಟೋಟಲ್ ನೆಟ್ ಆಪರೇಟಿಂಗ್ ಇನ್ಕಮ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂದರೆ 2 ಲ್ಯಾಕ್ ಇದೆ. ಮತ್ತು ಇದೇ ಕಂಪ್ನಿನಲ್ಲಿ ಪ್ರೆಸೆಂಟ್ ಹೋಲ್ಡಿಂಗ್ಸ್ ಅಲ್ಲಿ 10 ಲ್ಯಾಕ್ ಡಿಬೆಂಚರ್ 6%ಗೆ ಇದೆ ಆ್ಯಂಡ್ ದ ಓವರ್ ಆಲ್ ಕ್ಯಾಪಿಟಲೈಸೇಷನ್ ರೇಟ್ ಬಂದು 10% ಇದೆ. ಸೊ ಇವಾಗ ನಾವು ವ್ಯಾಲ್ಯೂ ಆಫ್ ದ ಫರ್ಮ್ನ ಫೈಂಡ್ ಔಟ್ ಮಾಡಬೇಕು ಆ್ಯಂಡ್ ದ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಅಕಾರ್ಡಿಂಗ್ ಟು ದ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಅಂತ ಕೇಳಿದ್ದಾರೆ. ಆ್ಯಂಡ್ ಸೆಕೆಂಡ್ ಒನ್ ಏನಂತ ಅಂದರೆ ಇಫ್ ದ ಡಿಬೆಂಚರ್ ಡೆಟ್ ಈಸ್ ಇನ್ಕ್ರೀಸ್ ಟು 15 ಲ್ಯಾಕ್ ವಾಟ್ ವಿಲ್ ಬಿ ದ ಎಫೆಕ್ಟ್ ಆನ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಆ್ಯಂಡ್ ದ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 10 ಲ್ಯಾಕ್ ಇರೋ ಡಿಬೆಂಚರು ಸಪೋಸ್ 15 ಲ್ಯಾಕ್ಗೆ ಇನ್ಕ್ರೀಸ್ ಆದರೆ ಫರ್ಮ್ ವ್ಯಾಲ್ಯೂ ಮತ್ತು ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಏನಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಾವೇನಂತಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿಗೆ ಎಸ್ ಅಂತೀವಿ, ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ನ ವಿ ಅಂತೀವಿ ಆ್ಯಂಡ್ ಡಿಬೆಂಚರ್ಗೆ ಡಿ. ಸೊ ಇದು ಏನಂತಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ. ಸೊ ಇದರಲ್ಲಿ ಹೇಳಿದೆ ವಿ ಅಂತಂದರೆ ವ್ಯಾಲ್ಯೂ ಆಫ್ ದ ಫರ್ಮ್, ಎಸ್ ಅಂತಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ, ಡಿ ಅಂತಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್. ಸೊ ಇಲ್ಲಿ ಏನಂತಂದರೆ ನಾವು ಎಸ್ನ ಫೈಂಡ್ ಔಟ್ ಮಾಡಬೇಕು. ಎಸ್ ಈಸ್ ಈಕ್ವಲ್ ಟು ವಿ ಮೈನಸ್ ಡಿ ಆಗುತ್ತೆ. ಸೊ ಎಸ್ ಅಂತ ಅಂದರೆ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ, ವಿ ಅಂದರೆ ವ್ಯಾಲ್ಯೂ ಆಫ್ ದ ಫರ್ಮ್ ಇಂದ ಡಿಬೆಂಚರ್ನ ಲೆಸ್ ಮಾಡಿದ್ರೆ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಸಿಗುತ್ತೆ. ಸೊ ಇದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಎಸ್ ಈಸ್ ಈಕ್ವಲ್ ಟು ವಿ ಮೈನಸ್ ಡಿ. ಸೊ ವೆರಿ ಸಿಂಪಲ್. ಫಸ್ಟ್ ನಾವೇನಂತಂದರೆ ನೆಟ್ ಆಪರೇಟಿಂಗ್ ಇನ್ಕಮ್ ಎಷ್ಟಿದೆ ಕಂಪ್ನಿನಲ್ಲಿ 2 ಲ್ಯಾಕ್ ಇದೆ. ಎಸ್ ಹೌದಲ್ವಾ, 2 ಲ್ಯಾಕ್ ಆ್ಯಂಡ್ ಓವರ್ ಆಲ್ ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟಿದೆ ಅಂದರೆ 10% ಇದೆ. ಸೊ ಈಗ ಫಸ್ಟ್ ನಾವು ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫರ್ಮ್ನ ಬೇಕು. ಸೊ ಈಗ ನಮಗೆ ಫಸ್ಟ್ ಡಿಬೆಂಚರ್ ಇದೆ ಆಲ್ರೆಡಿ ಎಷ್ಟು ಅಂತ, ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫರ್ಮ್ನ ನಾವು ಓವರ್ ಆಲ್ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಏನು ಫಾರ್ಮುಲಾ ಅಂತ ಅಂದರೆ ನೆಟ್ ಆಪರೇಟಿಂಗ್ ಇನ್ಕಮ್ ಡಿವೈಡೆಡ್ ಬೈ ಓವರ್ ಆಲ್ ಕ್ಯಾಪಿಟಲೈಸೇಷನ್ ರೇಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಆಫ್ ದ ಫರ್ಮ್ ಸಿಗುತ್ತೆ. ನೆಟ್ ಆಪರೇಟಿಂಗ್ ಇನ್ಕಮ್ ಎಷ್ಟಿದೆ, 2 ಲ್ಯಾಕ್ ಇದೆ ಆ್ಯಂಡ್ ಕ್ಯಾಪಿಟಲೈಸೇಷನ್ ರೇಟು 10% ಅಂತ ಇದೆ. ಅದನ್ನು 0.10 ಮಾಡಿ. ಸೊ ಇಲ್ಲಿ ನೋಡಿ 2 ಲ್ಯಾಕ್ ಡಿವೈಡೆಡ್ ಬೈ 0.10 ಮಾಡಿದ್ರೆ ನಮ್ಗೆ ಎಷ್ಟು ಬಂತು ಅಂದರೆ ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟಿದೆ ಅಂತಂದರೆ 20 ಲ್ಯಾಕ್ ಇದೆ. ಇವಾಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ ಎಷ್ಟಿದೆ, ಡಿಬೆಂಚರ್ ಎಷ್ಟಿದೆ 10 ಲ್ಯಾಕ್ ಇದೆ. ಈ 10 ಲ್ಯಾಕನ್ನು ಲೆಸ್ ಮಾಡಿ. ಸೊ ಅವಾಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಎಷ್ಟಿದೆ ಅಂದರೆ 10 ಲ್ಯಾಕ್ ಇದೆ. ಸೊ ಇವಾಗ ಗೊತ್ತಾಯ್ತಲ್ವಾ, ಫಸ್ಟು ಓವರ್ ಆಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಫರ್ಮ್. ಸೊ ಟೋಟಲ್ ಫರ್ಮ್ ವ್ಯಾಲ್ಯೂ ಎಷ್ಟು, ಈಕ್ವಿಟಿ ಪ್ಲಸ್ ಡೆಟ್ಟಿಂದ ಎಷ್ಟು ಇದೆ ಅಂತ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಸೊ ಈ 20 ಲ್ಯಾಕ್ ಏನಂತಂದರೆ ಇದರಲ್ಲಿ ಈಕ್ವಿಟಿನೂ ಇದೆ ಪ್ಲಸ್ ಡಿಬೆಂಚರು ಇದೆ ಟೋಟಲ್. ಸೊ ಇದರಲ್ಲಿ ಡಿಬೆಂಚರ್ನ ಲೆಸ್ ಮಾಡಿ. ಡಿಬೆಂಚರ್ ಎಷ್ಟಿದೆ ಅಂತಂದರೆ ಕಂಪನಿನಲ್ಲಿ 10 ಲ್ಯಾಕ್ 6% ಕೊಟ್ಟಿದ್ದಾರೆ. ಲೆಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ನ ಲೆಸ್ ಮಾಡಿದ್ರೆ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಎಸ್ ಸಿಗುತ್ತೆ. ಸೊ ಇವಾಗ ಕಾಸ್ಟ್ ಆಫ್ ಈಕ್ವಿಟಿನ ಕ್ಯಾಲ್ಕುಲೇಟ್ ಮಾಡೋಣ ಯಾವ ರೀತಿ ಅಂತ. ಇಲ್ಲಿ ನೋಡಿ ಕಾಸ್ಟ್ ಆಫ್ ಈಕ್ವಿಟಿ. ಸೊ ಇವಾಗ ವಿ ಇಂದ ನಾವು ಡಿನ ಲೆಸ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡಿ ಎಸ್ ಈಸ್ ಈಕ್ವಲ್ ಟು ಅಂದರೆ ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ ಅಂದರೆ ವಿ ಆ್ಯಂಡ್ ಡಿಬೆಂಚರ್ನ ಲೆಸ್ ಮಾಡಿದ್ದೀವಿ. ಆವಾಗ ನಮಗೆ ಇದು ಸಿಕ್ಕಿದೆ ಏನಂತ ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ. ಈಗ ನಮಗೆ ಏನಂತ ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ರೇಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೇನು ಫಾರ್ಮುಲಾ ಅಂತಂದರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಅಂತ. ಸೊ ಇಲ್ಲಿ ನಿಮಗೆ ಗೊತ್ತಿದೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ ಅಂತ ಅಂದರೆ ಟೋಟಲ್ಲು
ನೆಟ್ ಆಪರೇಟಿಂಗ್ ಇನ್ಕಮ್ 2 ಲ್ಯಾಕ್ ಇದೆ. ಆ 2 ಲ್ಯಾಕಲ್ಲಿ ನಾವು 10 ಲ್ಯಾಕ್ಗೆ 6% ಡಿಬೆಂಚರ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 60,000 ಲೆಸ್ ಮಾಡಿದ್ರೆ ಇನ್ನು 1,40,000 ಸಿಗತ್ತೆ. ಮತ್ತು ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಎಷ್ಟಿದೆ ಅಂದರೆ 10 ಲ್ಯಾಕ್ ಇದೆ. ಸೊ ಇವಾಗ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಅಥವಾ ಇನ್ನೂ ಈ ಫಾರ್ಮುಲಾ ಸಿಂಪ್ಲಿಫೈ ಆಗಬೇಕು ಅಂತಂದರೆ ಇದು ಗೊತ್ತಲ್ವಾ. ಸೊ EBITಲಿ ನಾವು ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ರೆ ನಮಗೆ ಅರ್ನಿಂಗ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ. ಸೊ ಎಷ್ಟಂತಂದರೆ 1,40,000. ಇವಾಗ EBIT ಮೈನಸ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಇಂಟು 100. ಇವಾಗ ನೋಡಿ EBIT ಎಷ್ಟಿದೆ ನಮಗೆ, ನೆಟ್ ಆಪರೇಟಿಂಗ್ ಇನ್ಕಮ್ 2 ಲ್ಯಾಕ್ ಇದೆ. 2 ಲ್ಯಾಕ್ ಮತ್ತು ಇಲ್ಲಿ ನೋಡಿ 10 ಲ್ಯಾಕ್ 6% ಡಿಬೆಂಚರ್ ಇದೆ. ಸೊ ಇಲ್ಲಿ 10 ಲ್ಯಾಕ್ಗೆ 6% ಡಿಬೆಂಚರ್ ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಅಂದರೆ 1,40,000 ಸಿಗುತ್ತೆ. ಸೊ ಇಲ್ಲಿ ಏನಂತಂದರೆ 1,40,000 ಡಿವೈಡೆಡ್ ಬೈ 10 ಲ್ಯಾಕ್ ಇಂಟು 100 ಮಾಡಿದ್ರೆ ನಮಗೆ ಎಷ್ಟಂತ ನೋಡೋಣ. ಸೊ ಇಲ್ಲಿ 2 ಲ್ಯಾಕ್ ಮೈನಸ್ 60 ಅಂತಂದರೆ ನಮಗೆ 1,40,000 ಸಿಗುತ್ತೆ. ಸೊ 1,40,000 ಡಿವೈಡೆಡ್ ಬೈ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಎಷ್ಟಿದೆ ಅಂತಂದರೆ 10 ಲ್ಯಾಕ್ ಇದೆ. ಇಲ್ಲಿ ನೋಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಡಿವೈಡೆಡ್ ಬೈ 10 ಲ್ಯಾಕ್ ಮಾಡಿ 10 ಲ್ಯಾಕ್ ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟ್ ಅಂತ ಅಂದರೆ ಟೋಟಲ್ 14% ಸಿಕ್ತು. ಸೊ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ ಅಂತಂದರೆ 14%. ಇವಾಗ ಇದೇ ರೀತಿ ಇಫ್ ದ ಡಿಬೆಂಚರ್ ಸೆಕೆಂಡ್ ಒನ್ ಏನು ಹೇಳಿದ್ದಾರೆ ಅಂತಂದರೆ ಇಫ್ ದ ಡಿಬೆಂಚರ್ ಡೆಟ್ ಈಸ್ ಇನ್ಕ್ರೀಸ್ ಟು 15. ಸೊ ಈ 10 ಲ್ಯಾಕ್ ಇರೋದು 15 ಲ್ಯಾಕ್ ಆದಾಗ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಕ್ಯಾಪಿಟಲೈಸೇಷನ್ ರೇಟ್ ಏನಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ನೋಡಿ ಸೆಕೆಂಡ್ ಇಫ್ ದ ಡೆಟ್ ಈಸ್ ಇನ್ಕ್ರೀಸ್ ಟು 15 ಲ್ಯಾಕ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಫರ್ಮ್ ಎಷ್ಟಿದೆ ಅಂದರೆ 20 ಲ್ಯಾಕ್ ಇದೆ. ಸೊ ಆಲ್ರೆಡಿ ನಾವು ಮಾರ್ಕೆಟ್ ವ್ಯಾಲ್ಯೂ ಆಫ್ ಫರ್ಮ್ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಟೋಟಲ್ 20 ಲ್ಯಾಕ್. ಸೊ ಇವಾಗ S ಈಸ್ ಈಕ್ವಲ್ ಟು V ಮೈನಸ್ ಡಿ. ಎಸ್ ಅಂತಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ, ವಿ ಎಷ್ಟಿದೆ ಅಂತಂದರೆ 20 ಲ್ಯಾಕ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಆ್ಯಂಡ್ ಡಿಬೆಂಚರ್ ಎಷ್ಟಿದೆ 15 ಲ್ಯಾಕು. ಆವಾಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಏನಾಗುತ್ತೆ ಅಂದರೆ 20 ಲ್ಯಾಕಿಂದ 15 ಲ್ಯಾಕ್ನ ಲೆಸ್ ಮಾಡಿದಾಗ 5 ಲ್ಯಾಕ್ ಆಗುತ್ತೆ. ಸೊ ಇವಾಗ ಕಾಸ್ಟ್ ಆಫ್ ಈಕ್ವಿಟಿ ಇದು ಬಂದು ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ. ನಾವು ಕಾಸ್ಟ್ ಆಫ್ ಈಕ್ವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಸ್ಟ್ ಆಫ್ ಈಕ್ವಿಟಿಗೂ ಕೂಡ ಸೇಮ್. ಸೊ ಇಲ್ಲಿ ಎಷ್ಟಿದೆ ಅಂತಂದರೆ 2 ಲ್ಯಾಕ್ EBIT ಇದೆ. EBIT ಈಸ್ 2 ಲ್ಯಾಕ್. ಆ್ಯಂಡ್ ನೆಕ್ಸ್ಟು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ಇಲ್ಲಿ 15 ಲ್ಯಾಕ್ಗೆ 6% ಇಂಟ್ರೆಸ್ಟ್ ಅಂತ ಅಂದರೆ ಎಷ್ಟಾಗುತ್ತೆ, 6% ಇಂಟ್ರೆಸ್ಟ್ ಅಂತಂದರೆ 90,000 ಆಗುತ್ತೆ. ಸೊ 2 ಲ್ಯಾಕಿಂದ 90,000 ಲೆಸ್ ಮಾಡಿದ್ರೆ 1,10,000 ಆಗುತ್ತೆ. 1,10,000 ಡಿವೈಡೆಡ್ ಬೈ ಇಲ್ಲಿ ನೋಡಿ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ ಅಂತಂದರೆ ಇಲ್ಲಿ 5 ಲ್ಯಾಕ್ ಇದೆ. 5 ಲ್ಯಾಕ್ ಇಂಟು 100 ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂತ ನೋಡೋಣ. ಸೊ ನೋಡಿ 2 ಲ್ಯಾಕ್ ಮೈನಸ್ 90,000 ಡಿವೈಡೆಡ್ ಬೈ 5 ಲ್ಯಾಕ್ ಇಂಟು 100 ಮಾಡಿದ್ರೆ ಎಷ್ಟು ಅಂತಂದರೆ ಕಾಸ್ಟ್ ಆಫ್ ಈಕ್ವಿಟಿ ಬಂದು 22%. ಗೊತ್ತಾಯ್ತಲ್ವ. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ 2 ಲ್ಯಾಕಿಂದ ಇಂಟ್ರೆಸ್ಟ್ 90,000 ಲೆಸ್ ಮಾಡಿದ್ರೆ ಇಲ್ಲಿ 5 ಲ್ಯಾಕ್. ಸೊ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ನೆಟ್ ಆಪ್ರೇಟಿಂಗ್ ಇನ್ಕಮ್ ಕೊಟ್ಟಿದ್ದಾರೆ ಆ್ಯಂಡ್ ಓವರ್ ಆಲ್ ಕ್ಯಾಪಿಟಲೈಸೇಷನ್ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂ ಆಫ್ ದ ಫರ್ಮ್ಗೆ ಏನು ಫಾರ್ಮುಲಾ ಅಂತಂದರೆ ನೆಟ್ ಆಪ್ರೇಟಿಂಗ್ ಇನ್ಕಮ್ ಮೈನಸ್ ಓವರ್ ಆಲ್ ಕ್ಯಾಪಿಟಲೈಸೇಷನ್ ರೇಟ್ನ ಡಿವೈಡೆಡ್ ಬೈ ಮಾಡಿದ್ರೆ ವ್ಯಾಲ್ಯೂ ಆಫ್ ದ ಫರ್ಮ್ ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ ಅಂತಂದರೆ ಈಕ್ವಿಟಿ ಮತ್ತು ಡಿಬೆಂಚರ್ ಎಷ್ಟು ಇದೆ ಅಂತ ಸಿಗುತ್ತೆ 20 ಲ್ಯಾಕ್. ಅದರಲ್ಲಿ ಫಸ್ಟ್ ಕೇಸಲ್ಲಿ 10 ಲ್ಯಾಕ್ನ ಡಿಬೆಂಚರ್ನ ಲೆಸ್ ಮಾಡಿದ್ರೆ ಇನ್ನು ರಿಮೈನಿಂಗ್ ಉಳ್ಕೊಳ್ಳೋ 10 ಲ್ಯಾಕೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ. ಸೊ ಇವಾಗ ನಾವು ಕಾಸ್ಟ್ ಆಫ್ ಈಕ್ವಿಟಿನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೇನು ಫಾರ್ಮುಲಾ ಅಂತಂದರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಇವಾಗ ನಿಮಗೆ ಈ ಇಯರ್ ಇಲ್ಲಿ 2 ಲ್ಯಾಕ್ ಬಂದಿದೆ. ಸೊ ಅದರಲ್ಲಿ 10 ಲ್ಯಾಕ್ ಮೇಲೆ 6% ಡಿಬೆಂಚರ್ 60,000ನ ಪೇ ಮಾಡಿದ್ದೀರ ಅಂದರೆ ಇನ್ನು ರಿಮೈನಿಂಗ್ ಎಷ್ಟಾಗುತ್ತೆ ಅಂದರೆ 1,40,000 ಈಸ್ ದ ಏನಂತ ಅಂದರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಡಿವೈಡೆಡ್ ಬೈ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ 10 ಲ್ಯಾಕ್ ಇಂಟು 100 ಮಾಡಿದ್ರೆ ಇದು ಬರುತ್ತೆ. ಅಥವಾ ಈ ಫಾರ್ಮುಲಾ EBIT ಮೈನಸ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ S ಇಂಟು 100. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಡೈರೆಕ್ಟಾಗಿ ಅಪ್ಲೈ ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ ಅಂದರೆ 14%. ಸೊ ಇಲ್ಲಿ ಸೇಮ್ ರಿಮೈನ್ಸ್ ಇರುತ್ತೆ. ಇಲ್ಲಿ ಏನಂತ ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಫರ್ಮ್ ಕೂಡ ಸೇಮ್ ಇರುತ್ತೆ. ಡಿಬೆಂಚರ್ಸು 10 ಇದ್ದಿದ್ದು 15 ಆಗುತ್ತೆ. ಆವಾಗ ಈಕ್ವಿಟಿ 5 ಲ್ಯಾಕ್ ಆಗುತ್ತೆ, 15 ಲ್ಯಾಕ್ ಡಿಬೆಂಚರ್ ಆಗುತ್ತೆ. ಸೊ 15 ಲ್ಯಾಕ್ಗೆ 6% ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿದಾಗ 90,000 ಬರುತ್ತೆ. ಸೊ ಇವಾಗ 2 ಲ್ಯಾಕ್ ಮೈನಸ್ 90,000 ಲೆಸ್ ಮಾಡಿದ್ರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ 1,10,000 ಉಳ್ಕೊಳ್ಳುತ್ತೆ. 1,10,000 ಡಿವೈಡೆಡ್ ಬೈ 5 ಲ್ಯಾಕ್ ಇಂಟು 100 ಮಾಡಿದ್ರೆ 22,000 ಬರುತ್ತೆ. ಸೊ ಈ ರೀತಿಯಾಗಿ ನಾವು ನೆಟ್ ಆಪ್ರೇಟಿಂಗ್ ಇನ್ಕಮ್ ಅಪ್ರೋಚ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್
ಈ ವಿಡಿಯೋ ನಾನು ಪ್ಲೇಲಿಸ್ಟಲ್ಲಿ ಕೊಟ್ಟಿದ್ದೀನಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರಿಸ್ದು ಕಂಪ್ಲೀಟಾಗಿ. ಆ್ಯಂಡ್ ನೀವು ಆ ಪ್ಲೇಲಿಸ್ಟ್ನ ಚೆಕ್ ಮಾಡಿದ್ರೆ ಎಲ್ಲ ವೀಡಿಯೋಸು ಸಿಗುತ್ತೆ. ಆ್ಯಂಡ್ ಈ ವಿಡಿಯೋ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಕ್ಲಾಸ್ಮೇಟ್ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಓವರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್.